ಯತ್ನಾಳವರ ಉಚ್ಚಾಟನೆಗೂ ಯೋಗ ಮಾಸ್ಟರ್ಗೂ ಏನು ಸಂಬಂಧ ಅಂತೀರಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. The main thing is common sense. ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷ ವಿಡಿಯೋ ಬಿಜೆಪಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳವರ ಉಚ್ಚಾಟನೆಗೂ ಯೋಗ ಮಾಸ್ಟರ್ಗೂ ಏನು ಸಂಬಂಧ ಅಂತೀರಾ? ತುಂಬ ಸಂಬಂಧ ಇದೆ. ದಟ್ ಈಸ್ ದ ಮೇನ್ ಥಿಂಗ್ ಈಸ್ ಕಾಮನ್ ಸೆನ್ಸ್. ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ಕಾಮನ್ ಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬದುಕಿನಲ್ಲೂ ಕೂಡ ಈ ಕೆಲವು ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದಾಗ ಆ ಸಮಯದಲ್ಲಿ ಹೇಗೆ ನಾನು ಮಾತಾಡಬೇಕು, ನಾನು ಎಲ್ಲಿದ್ದೀನಿ, ಯಾರ ಜೊತೆಯಲ್ಲಿದ್ದೀನಿ ಅನ್ನತಕ್ಕಂಥ ಅರಿವು ನಿಮಗೆ ಬಂದರೆ, ಈ ಸಣ್ಣ ಪುಟ್ಟ ಮಾನಸಿಕ ಸಂಘರ್ಷಗಳು ಬಂದಾಗ ಹೇಗೆ ಎದುರಿಸ್ಬೇಕು ಅನ್ನತಕ್ಕಂಥ ತಿಳುವಳಿಕೆ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಸಿಂಪಲ್. ಈಗ ನನ್ನ ಯತ್ನಾಳ್ ಅವರನ್ನು 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ. ನೋಡಿ ಎಷ್ಟು ಸಿಲ್ಲಿ ಅಂದರೆ, ಅವರು ಸಮಾಜ ಸೇವೆಗಾಗಿ, ಹಿಂದುತ್ವವನ್ನು ಉಳಿಸುವುದಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥವ್ರು. ಅವರ ಹಿಂದೆ ಒಂದು ಅಷ್ಟು ಜನ ಇದ್ದಾರೆ, ದೊಡ್ಡದಾಗಿ ನಾಮ ಹಾಕ್ಕೊಂಡು ಹಿಂದುತ್ವದ ಮೂಲ ತತ್ವವನ್ನೇ ಅವರು ಅರ್ಥ ಮಾಡ್ಕೊಂಡಿಲ್ಲ. ಇದು ತುಂಬ ಮುಖ್ಯ. ಹಿಂದುತ್ವದ ಮೂಲ ತತ್ವ ತನ್ನ ಮನೆಯ ವಿಚಾರವನ್ನು ಬೀದಿಗೆ ತರಬಾರದು, ತನ್ನೊಳಗಿನ ಸಮಸ್ಯೆಗಳನ್ನು ತಾನೇ ಬಗೆಹರಿಸಿಕೊಳ್ಳಬೇಕು. ವಿಷಯಗಳು ಬೀದಿಗೆ ಬಂದಾಗ ರಂಪಾಟವಾಗುತ್ತದೆ. ಮನಸ್ಸಿನ ವಿಚಾರಗಳು ಹೊರಗಡೆ ಬಂದು ಸಂಘರ್ಷಕ್ಕೆ ಬಿದ್ದಾಗ ಮನಸ್ಸಿನಲ್ಲಿ ನೆಮ್ಮದಿ ಕೆಡುತ್ತದೆ. ಹಿಂದೂ ಧರ್ಮದ ಮೂಲ ತತ್ವವೇ ಇದು. ಸತ್ಯವನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನು ಎಲ್ಲಿ, ಯಾವಾಗ, ಹೇಗೆ ಪ್ರೆಸೆಂಟ್ ಮಾಡಬೇಕು, ಅದು ತುಂಬ ಮುಖ್ಯ. ನನಗೆ ಸತ್ಯ ಗೊತ್ತಿದೆ ಅಂದ್ಬಿಟ್ಟು ಎಲ್ಲವನ್ನು ಎಲ್ಲ ಕಾಲದಲ್ಲೂ ಒಟ್ಟಾಗಿ ಹೇಳೋದಲ್ಲ. ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದರೆ, ಅವರು ಸ್ಪಿರಿಚುವಲ್ ಮಾಸ್ಟರ್ ಅಂತ ನಾನು ಸ್ಪಿರಿಚುವಲ್ಲೇ ಮಾತಾಡ್ತಾ ಇದ್ದೀನಿ. ನಾಮ ಹಾಕ್ಕೊಂಡು ಜೋರಾಗಿ ಕುಂಕುಮ ಹಾಕ್ಕೊಂಡೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಬೇಕಾದಾಗ ಅವರು ಯೋಚನೆ ಮಾಡಬೇಕು. ನಾನು ಒಂದು ಪಕ್ಷದಲ್ಲಿರಬೇಕಾದರೆ ಪಕ್ಷದ ಮುಖ್ಯಸ್ಥ ಅಂದರೆ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷ, ಅವರ ಬಗ್ಗೆ ಬಹಿರಂಗವಾಗಿ ನೀವು ಹೇಗೆ ಹೇಳಿಕೆ ಕೊಡ್ತೀರಾ? ವೇರ್ ಇಸ್ ಎ ಸ್ಪಿರಿಚುವಲ್ ಪ್ರಾಕ್ಟೀಸ್. ಬಹಿರಂಗವಾಗಿ ಒಂದು ಮಾತನ್ನು ಆಡಬಾರದು. ಅವರ ತಪ್ಪುಗಳಿದ್ದರೆ ವಿತ್ ಎವಿಡೆನ್ಸು ನೀನು ಹೈಕಮಾಂಡ್ ತಗೊಂಡೋಗಿ ಕೊಡಬೇಕು. ಪದೇ ಪದೇ ತಗೊಂಡೋಗಿ ಕೊಡಿ. ನಿಮಗೆ ಕಷ್ಟವನ್ನು ಒಬ್ಬರೇ ಕುಳಿತುಕೊಂಡು ಅವ್ರ ಹತ್ರ ಬೇಡ್ಕೊಳ್ಳಿ. ಈ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ, ಮುಂದಕ್ಕೆ ಸಮಸ್ಯೆ ಆಗೈತೆ, ಅವರಿಗೆ ಮನವರಿಕೆ ಮಾಡಿ. ನೀವು ಮಾಡತಕ್ಕಂಥ ವಿಚಾರ ಮನವರಿಕೆ ಮಾಡಿಲ್ಲ ಅಂದರೆ ನಿಮ್ಮ ವಿಚಾರ ಮಂಡನೆ ತಪ್ಪು ಅಲ್ವಾ? ಅವಾಗ ನೀವು ಸೋತಿದ್ದೀರಿ ಅಂತ ಅವಾಗ ನೀವು ಸುಮ್ಮನಾಗಬೇಕು. ಹಾದಿ ಬೀದಿಲೆಲ್ಲ ಒಬ್ಬ ರಾಜ್ಯಾಧ್ಯಕ್ಷನ ಬಗ್ಗೆ ಹೇಳ್ಕೊಂಡು ಕೆಟ್ಟದಾಗ ಹೋಗ್ತಾ ಇದ್ದರೆ, ಬೇರೆಯವ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಹೇಗೆ ಸಹಿಸೋಕ್ಕಾಗುತ್ತೆ? ನಾನು ವಿಜೇಂದ್ರನ ಪರವಾಗಿ ಅಲ್ಲ, ನಾನು ನಿಮ್ಮ ಮನಸ್ಸಿಗೆ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ. ಈ ದಿಶೆಯಲ್ಲಿ ನೀವು ಬದುಕನ್ನು ಚಿಂತಿಸಬೇಕು ಅಂತ. ಸಿಲ್ಲಿತಿಂಗ್ ಇದು. ಯಾರೇ ಆಗಲಿ, ಯಾವುದೇ ರಾಜಕಾರಣಿ ಆಗಲಿ, ಒಂದು ಜವಾಬ್ದಾರಿಯುತವಾದ ಕೆಲಸ ಅದು. ಸಣ್ಣ ಪುಟ್ಟ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ಸೇವೆ ಕೆಲಸ ನೀನು ಮಾಡಬೇಕಾದಾಗ, ಒಂದು ಸಂಘಟನೆಯನ್ನು ಕಟ್ಟಬೇಕಾದಾಗ ಸರಳವಾಗಿ ಹಾದಿ ಬೀದಿಯಲ್ಲಿ ಉಳಿದುಕೊಳ್ಳೋ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಹೆಂಗ್ರಿ ಸಹಿಸೋಕ್ಕಾಗುತ್ತೆ? ಅಷ್ಟು ಕಾಮನ್ ಸೆನ್ಸ್ ಬೇಡ. ದೆನ್ ವಾಟ್ ಇಸ್ ಯುವರ್ ಪ್ರಾಕ್ಟೀಸ್? ಬರೀ ನಾಮ ಹಾಕೋಬಿಟ್ರಲ್ಲ. ಒಂದು ಸ್ಪಿರಿಚುವಲ್, ಅದಕ್ಕೊಂದು ಗೌರವ ಇದೆ, ಅದಕ್ಕೊಂದು ಘನತೆ ಇದೆ. ಆ ನಾಮ ಹಾಕೊಂಡ್ಮೇಲೆ ಕೂಲಾಗಿರ್ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಜಕಾರಣಿಗಳು ಕುಂಕುಮ ಹಾಕೊಂಡ್ಮೇಲೆ ಜಾಸ್ತಿ ಸುಳ್ಳು ಹೇಳೋಕೆ ಹೋಗ್ಬೇಡಿ, ಮೋಸ ಮಾಡೋಕೆ ಹೋಗ್ಬೇಡಿ, ಇಲ್ಲದ್ರೆ ಕುಂಕುಮನ ಹಾಕೊಳ್ಳೋಕೆ ಹೋಗ್ಬೇಡಿ ಅಂತ. ಅರ್ಥ ಆಗ್ತಿದೆಯಾ? ಎಷ್ಟೋ ರಾಜಕಾರಣಿಗಳು ಕುಂಕುಮ ಹಾಕ್ಕೊಂಡು ಮಾಡೋದು ತುಂಬ ಕೋಪ ಬರುತ್ತೆ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ, ನಮ್ಮ ನಂಬಿಕೆಗೆ ಅಪಮಾನ ಮಾಡ್ತಾ ಇದ್ದೀರಾ, ಇದು ನೀನು ಆರಾಮಾಗಿರೋದು, ಹೆಂಗೆ ಬೇಕೋ ನೀನು ವ್ಯವಹಾರ ಮಾಡ್ಕೊಂಡು ಹೋಗಪ್ಪ. ಕುಂಕುಮ ಹಾಕ್ಕೊಂಡು ಏನೇನೆಲ್ಲ ಮಾಡ್ಕೊಂಡು ಅವತಾರ ಹಾಕ್ಕೊಂಡು ಬರೀ ಬಾಯಿ ಸುಳ್ಳು ಹೇಳ್ತಾ ಕುಳಿತುಕೊಂಡ್ರೆ ಈ ವಿಶ್ಲೇಷಣೆ ಕೊಡೋಕ್ಕೆ ನಾನು ನಿಮ್ಗೆ ಹೇಳಿದ್ದು. ಸೊ ಎಲ್ಲ ರಾಜಕಾರಣಿಗಳು ಸಂಬಂಧಪಟ್ಟಂಥ ವಿಚಾರ ಕಾಮನ್ ಸೆನ್ಸ್. ಸೊ ಹೀಗೆ ನಿಮ್ಮ ಮನೆಯಲ್ಲಿ ನಡೆಯತಕ್ಕಂಥ ವಿಚಾರಗಳನ್ನು ಕೂಡ ನೀವು ಸಮಸ್ಯೆಗಳನ್ನು ಬಗೆಹರಿಸಲಾಗದಾಗ
ಸಮಸ್ಯೆನ ಪರಿಹರಿಸ್ಕೊಳ್ಳೋಕ್ಕೆ ಬೇರೆಯವ್ರನ್ನ ಮನೆಗೆ ಕರೆದು ಕುಳಿತುಕೊಂಡು ವಿಚಾರ ಮಾಡಬೇಕೆ ಹೊರತು ಆದಿರಂಪ ಬೀದಿರಂಪ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮ ಮನಸ್ಸುಗಳನ್ನು ಚಿಂತನೆ ಮಾಡಿ ನೋಡಿ. ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವಗಳು ವಿಚಾರಗಳನ್ನು ಚಿಂತನೆ ಮಾಡಿ ನೋಡಿ. ಯಾವ ವಿಚಾರಗಳು ನನ್ನ ಮನಸ್ಸಿನಲ್ಲಿ ತುಂಬ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಆ ವಿಚಾರದ ಬಗ್ಗೆ ಚಿಂತನೆ ಮಾಡಿ ನೀನು ನಿನ್ನಲ್ಲೇ ಬಗೆಹರಿಸಲು ಪ್ರಯತ್ನ ಪಡು, ಇಲ್ಲವಾದರೆ ಬಿಟ್ಬಿಡು. ಬಗೆಹರಿಸುವ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಸೊ ಯತ್ನಾಳ್ ಅವರು ಅದಿರ್ತಕ್ಕಂಥ ಸಮಸ್ಯೆಗಳನ್ನು ದೊಡ್ಡವ್ರಿಗೆಲ್ಲ ಹೇಳ್ಕೊಂಡು ಬಗೆಹರಿಸ್ಬೋದಾಗಿತ್ತು. ಬಗೆಹರಿಸೋಕ್ಕಾಗಿಲ್ಲ ಅಂದರೆ ಯು ಹ್ಯಾವ್ ಟು ಆಕ್ಸೆಪ್ಟ್, ಬಿಟ್ಬಿಡು. ಯಾಕೆಂದರೆ ಬೇರೆ ಬೇರೆ ಕೆಲಸಗಳಿದೆ, ಇಲ್ಲ ನೀನು ಬಿಟ್ಟು ಹೋಗ್ಬೇಕಾಗಿತ್ತು. ಆಗಲ್ಲಪ್ಪ, ನನ್ನ ಸಿದ್ಧಾಂತಕ್ಕೆ ಇದು ಪಕ್ಷ ಅಲ್ಲ, ನಾನು ಇಲ್ಲಿ ಇರುವುದಿಲ್ಲ, ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಉಚ್ಚಾಟನೆಯ ಮಟ್ಟಕ್ಕೆ ಹೋಗುವ ರೀತಿ ಯಾಕೆ ನೀವು ಹೋರಾಟ ಮಾಡಬೇಕಾಗಿತ್ತು? ಯಾಕೆಂದರೆ ಜನಗಳೆಲ್ಲ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ನೀವು ಮಾನಸಿಕವಾಗಿ ಚಿಂತನೆ ಮಾಡಬೇಕು. ನೀವು ಸೋ ಸಿಲಿ ಇದು ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ಹಾಗೆ ಕೂಡ ನನ್ನ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಗೊಂದಲಗಳನ್ನು ಬಗೆಹರಿಸ್ಕೋಬೇಕಾದ್ರೆ ಸಾಧ್ಯವಾದಷ್ಟು ನಿನ್ನ ಮನೆಯ ಒಳಗಡೆನೇ ಫೈಟ್ ಮಾಡು. ಗಂಡ ಹೆಂಡತಿ ಅತ್ತೆ ಮಕ್ಕಳು ಅಲ್ಲಿ ಫೈಟ್ ಮಾಡು. ಆಗಲಿಲ್ವಾ ಬಿಟ್ಬಿಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಆಕ್ಸೆಪ್ಟ್ ದ ಸಿಚುಯೇಷನ್, ಆಕ್ಸೆಪ್ಟ್ ದ ಪೀಪಲ್ ಆ್ಯಸ್ ದೇ ಆರ್. ಅವ್ರು ಹೇಗಿದ್ದಾರೆ ಅದು ಸ್ವೀಕಾರ ಮಾಡಿ. ಅಲ್ಟಿಮೇಟ್ಲಿ ನನ್ನ ಮನಸ್ಸಿನ ನೆಮ್ಮದಿ ಮುಖ್ಯ. ನನ್ನ ಮನಸ್ಸಿನ ನೆಮ್ಮದಿಯಾಗಿದ್ದಾಗ, ನಾನು ಸಂತೋಷವಾಗಿದ್ದಾಗ ನನ್ನ ಸಂತೋಷವನ್ನು ಬೇರೆಯವ್ರಿಗೆ ನಾನು ಹಂಚ್ಬೋದು. ನನ್ನ ನೆಮ್ಮದಿಯನ್ನು ಈ ರೀತಿ ನೆಮ್ಮದಿಯಾಗಿರಿ ಅಂತ ಬುದ್ಧಿ ಹೇಳ್ಬೋದು. ನಾನೇ ಡಿಸ್ಟರ್ಬ್ ಆಗಿಬಿಟ್ಟು ನಾನೇ ನನ್ನ ಮನೆ ಮತ್ತು ಮನಸ್ಸಿನ ವಾತಾವರಣ ಹಾಳು ಮಾಡ್ಕೊಂಡಿದ್ರೆ ನೆಮ್ಮದಿಯಾಗಿರೋಕ್ಕಾಗತ್ತಾ? ಯಾಕೆಂದರೆ ಒಂದು ಸತ್ಯ ಅರ್ಥ ಮಾಡ್ಕೊಂಡು ನೋಡಿ, ನಮ್ಮನ್ನು ಬದಲಾಯಿಸ್ಕೊಳ್ಳೋದೇ ತುಂಬ ಕಷ್ಟ ಆಗಿರುವಾಗ ಬೇರೆಯವ್ರು ಎಲ್ಲರನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅನ್ನೋದು ತುಂಬ ಕಷ್ಟ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒಂದು ಸರಳವಾದ ಸೂತ್ರ ಹೇಳ್ತೀನಿ. ಈ ವಿಚಾರಗಳು ಬಂದಾಗ ಹೊಸದಾಗಿ ಮದುವೆ ಆಗಿ ಬಂದಂಥ ಗಂಡ ಹೆಂಡತಿನೇ ಆಗಲಿ, ಮನೆ ಬೇರೆ ಹೊಸ ಸಂಬಂಧಗಳಾಗಲಿ ಬಂದಾಗ ಹೆಣ್ಣು ಮಗಳು ಮನೆಗೆ ಬರ್ತಾಳಪ್ಪ. ಅಲ್ಲಿ ಗಂಡನ ಕೆಲವು ನೆಗೆಟಿವ್ ವಿಚಾರ ಬರುತ್ತೆ. ತನ್ನ ಗಂಡ ಬದುಕಿಗೆ ಪೂರ್ತಿ ಜೀವನಕ್ಕೆ ಆಸರೆಯಾಗಿರತಕ್ಕಂಥ ವ್ಯಕ್ತಿ, ಅವನ ಜೊತೆ ನೀನು ಸಂಸಾರ ಸಾಗಬೇಕು ಅಂತ ವ್ಯಕ್ತಿ ಜೊತೆ ಇರಬೇಕಾದಾಗ ಅವನು ಏನಾದರೂ ತಪ್ಪುಗಳಾದರೆ ಆ ತಪ್ಪುಗಳನ್ನು ಇಮ್ಮಿಡಿಯೇಟಾಗಿ ಅಮ್ಮನಿಗೆ ಫೋನ್ ಮಾಡಿ ಹೇಳೋದು, ಅಪ್ಪನಿಗೆ ಫೋನ್ ಮಾಡಿ ಹೇಳೋದು. ಆ ರೀತಿ ನೀನು ಹೇಳಿದ್ರೆ ನಿನ್ನ ಬದುಕು ಹಾಳಾಗುತ್ತೆ. ಯಾಕೆಂದರೆ ನಿನ್ನ ಲಾಂಗ್ ಸ್ಟ್ಯಾಂಡ್ ಲಿವಿಂಗ್, ಅವನ ಜೊತೆ ಜೀವಮಾನ ಪೂರ್ತಿ ಇರಬೇಕು. ಅವನು ನೆಗೆಟಿವ್ ಇದ್ದರೂ ಕೂಡ ಅಪ್ಪ ಅಮ್ಮನ ಹತ್ರ ಪಾಸಿಟಿವ್ ಆಗಿ ಮಾತಾಡಬೇಕು. ಇದು ವ್ಯಕ್ತಿತ್ವ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಯತ್ನಾಳು ನೆಗೆಟಿವ್ ಇದ್ದರೂ ಕೂಡ ಅದ್ರ ಪಾಸಿಟಿವ್ ಆಗಿ ಮಾತಾಡಿ ತನ್ನ ಸಮಸ್ಯೆನ ಅವನೇ ಬಗೆಹರಿಸ್ಕೋಬೇಕು. ಅವನು ಹೊರಗಡೆ ಬರೋದಲ್ಲ. ಇಲ್ಲಿ ಈಗ ಹೆಂಡ್ತಿ ಬರೋಣ. ಹೆಂಡ್ತಿ ಈಗ ತನ್ನ ಗಂಡನ ವಿಚಾರವನ್ನು, ತನ್ನ ಅತ್ತೆ ಮಾವನ ವಿಚಾರ, ಅತ್ತೆ ಮಾವ ಸೆಕೆಂಡರಿ, ಅತ್ತೆ ಮಾವನ ವಿಚಾರವನ್ನು ಅಪ್ಪ ಅಮ್ಮನ ಜೊತೆ ಅವ್ರು ಹಂಗೆ ಅವ್ರು ಹಿಂಗೆ ಅಂತ ನೆಗೆಟಿವ್ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅವರಲ್ಲಿ ನೆಗೆಟಿವ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇವ್ರ ಜೊತೆ ಹೆಚ್ಚಿಗೆ ದಿನ ಇರಲ್ಲ. ಬಟ್ ಹೆಂಡತಿ ಆದರೂ ಹೆಚ್ಚಿಗೆ ದಿನ ಇರ್ತಾಳೆ ಅತ್ತೆ ಮಾವನ ಜೊತೆ. ಸೊ ಅವರ ನೆಗೆಟಿವ್ನ ಅವರ ಅಪ್ಪ ಅಮ್ಮನ ಜೊತೆ ಪಾಸಿಟಿವ್ ಆಗಿ ಮಾತಾಡ್ಬೇಕು ನಾವು. ಆಗ ಗೌರವ ಬರುತ್ತೆ, ಸಂಬಂಧಗಳು ಹೆಚ್ಚಿಗೆ ದಿನ ಇರುತ್ತೆ. ನೀವು ಒಂದು ನೆಗೆಟಿವ್ ಸಿಕ್ಕ ತಕ್ಷಣ ನೀವು ಅವ್ರ ನೆಗೆಟಿವ್ ಹೇಳಿದ್ರೆ ಅವರ ನೆಗೆಟಿವ್ ಜಾಸ್ತಿ ಆಗುತ್ತೆ, ಅವರಿಗೆ ಗೌರವ ಕೊಡಲ್ಲ. ಬಟ್ ಯಾವಾಗ ಗೌರವ ಕೊಡಲ್ವೋ ಅದು ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ಉದಾಹರಣೆ ಕೊಟ್ಟಿದ್ದು ನಾನು. ಅಳಿಯಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ, ಸಂಬಂಧಗಳನ್ನು ನಿಭಾಯಿಸುವಾಗ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಮನೆ ಇರತಕ್ಕಂಥ ನೆಗೆಟಿವ್ನ ಬೇರೆ ಅಪ್ಪ ಅಮ್ಮನಿಗೆ ಹೇಳೋದು, ಅತ್ತೆ ಮಾವನಿಗೆ ಹೇಳೋದು, ಬೇರೆ ಜೊತೆ ಹೇಳಿದಾಗ ನಿನ್ನ ಆನಂದ ಕಡಿಮೆ ಆಗುತ್ತೆ. ನೀನು ಅವರ ಜೊತೆ ಸ್ಪಂದಿಸುವ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಅತ್ತೆ ಮನ ಬಗ್ಗೆ ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡಿ ಅಪ್ಪ ಅಮ್ಮನ ಜೊತೆ ದಿನ ಫೋನಲ್ಲಿ ಮಾತಾಡ್ತಾ ಇದ್ದರೆ ನಿನ್ನ ಬಿಹೇವಿಯರ್ಸ್ ಚೇಂಜ್ ಆಗುತ್ತೆ. ಅದು ಎಫೆಕ್ಟ್ ಆಗುತ್ತೆ, ಗಂಡನ ಮೇಲೆ ಎಫೆಕ್ಟ್ ಆಗುತ್ತೆ, ನಿನ್ನ ಸಂಸಾರದ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಉದಾಹರಣೆ ತಗೊಂಡು ಮನಸ್ಸು ಮತ್ತು ರಾಜಕೀಯದ ಎಷ್ಟೊಂದು ದೊಂಬರಾಟಗಳು, ಮೋಸ ವಂಚನೆಗಳು, ಎಂಥ ಕುತಂತ್ರ ನಡೆಯುತ್ತೋ ಅದೇ ರೀತಿ ಸಂಸಾರದಲ್ಲೂ ನಡೆಯುತ್ತೆ. ಈ ವಿಚಾರ ನೋಡಿದಾಗ ನೆನಪನ್ನು ಮಾತಾಡಬೇಕು ಅಂತ. ಸೊ ಇದು ರಾಜಕೀಯದಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಅದೇ ರೀತಿ ಸಂಸಾರದಲ್ಲೂ ಮೇಂಟೈನ್ ಮಾಡಬೇಕು. ಸಂಸಾರದಲ್ಲಿ ಸಾತ್ವಿಕ ರಾಜಕೀಯ ಬೇಕು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಅತ್ತೆಯನ್ನು ಸುಮ್ಮನೆ ಹೊಗಳಬೇಕು, ಕೆಲವು ಸಂದರ್ಭಗಳಲ್ಲಿ ಮಾವನನ್ನು ಸುಮ್ಮನೆ ಹೊಗಳಬೇಕು, ಕೆಲವು ಸಂದರ್ಭಗಳಲ್ಲಿ ಗಂಡನನ್ನು ಸುಮ್ಮನೆ ಹೊಗಳಬೇಕು, ತನ್ನ ಸಂಬಂಧಿಕರನ್ನು ಹೊಗಳಬೇಕು. ನಾವು ಬರೀ ನೆಗೆಟಿವ್ನೇ ನೋಡ್ತಾ ಹೋದಾಗ ನಿಮಗೆ ಅರಿವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವೇ ತುಂಬಿಕೊಂಡು ನಿಮ್ಮ ಮಾತುಗಳಲ್ಲಿ ನೆಗೆಟಿವ್ ಬರುತ್ತೆ. ನಿಮ್ಮ ದೇಹದಲ್ಲೂ ಕೂಡ ಬಿಹೇವಿಯರ್ಸಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದರಲ್ಲಿ ನೆಗೆಟಿವ್ ಕಾಣುತ್ತೆ, ಭಾವನೆಗಳಲ್ಲಿ ನೆಗೆಟಿವ್ ಕಾಣುತ್ತೆ. ಆಗ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಹಾಳಾಗುತ್ತೆ.
ಯಾರ ನೆಮ್ಮದಿ? ನಿಮ್ಮ ನೆಮ್ಮದಿ. ಇದು ಕೂಡ ಸಂಸಾರವು ಒಂದು ರಾಜಕೀಯ. ಆದರೆ ಯಾವಾಗೂ ನಾನು ಸತ್ಯವಂತನಾಗೇ ಇರ್ತೀನಿ ಅನ್ನೋದಲ್ಲ, ಕೆಲವನ್ನ ಬ್ಯಾಲೆನ್ಸ್ ಮಾಡೋದನ್ನು ನಾವು ಬದುಕಿನಲ್ಲಿ ಕಲಿತಾಗ ಸಂತೋಷ ಇರುತ್ತೆ. ಈಗ ಯತ್ನಾಳು ಎಷ್ಟೊಂದು ಹೋರಾಟ ಏನೆಲ್ಲ ಮಾಡಿದ್ರು, ಆದರೆ ಒಂದು ಕಾಮನ್ ಸೆನ್ಸ್ ಅನ್ನೋದು ಅವ್ರಿಗೆ ಕಾಣಲಿಲ್ಲ. ನಾನು ಯಾವ ಪಕ್ಷ ಇದ್ದೀನಿ, ಯಾರ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ, ಅದೆಲ್ಲಿ ನಾನು ಮಾತಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನತಕ್ಕಂಥ ಚಿಂತನೆ ಇಲ್ಲದವರು ರಾಜ್ಯವನ್ನು ಆಳಿದ್ರೆ, ನಮ್ಮನ್ನು ಆಳಿದ್ರೆ ಎಷ್ಟೊಂದು ವ್ಯತ್ಯಾಸ ಆಗುತ್ತಲ್ವ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಷ್ಟೇ ಈ ಚಿಂತನೆಯನ್ನು ನೀವು ಮಾಡಿ. ರಾಜಕೀಯ, ಸಂಸಾರ ಎಲ್ಲವೂ ಒಂದೇ. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, ಎಷ್ಟೋ ವಿಚಾರಗಳನ್ನು ನಾವು ಡೈರೆಕ್ಟ್ ನೆಗೆಟಿವ್ ಹೇಳ್ಬಾರ್ದು. ನೆಗೆಟಿವ್ನ ಪಾಸಿಟಿವ್ ಆಗಿ ಹೇಳಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆಗದೇ ಇದ್ದಾಗ ಬಿಟ್ಟು ಹೋಗಬೇಕು ಅಷ್ಟೇ. ಓಕೆ, ಉಚ್ಚಾಟನೆಯ ಮಟ್ಟಕ್ಕೆ ಹೋಗಬಾರದು, ಸಂಸಾರದಿಂದ, ಸಮಾಜದಿಂದ ಮತ್ತು ಮನಸ್ಸಿನಿಂದ ಕೂಡ. ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.